ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಇವತ್ತು ಯಾವ ವಿಷಯದ ಬಗ್ಗೆ ಮಾತನಾಡಬೇಕು, ಯಾವ ವಿಷಯವನ್ನು ತೆಗೆದುಕೊಂಡ್ರೆ ಭಾಳ ಚೆನ್ನಾಗಿರ್ತದೆ, ಇವತ್ತಿನ ಯುವ ಸಮೂಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಸಾಧನೆ, ಮತ್ತೊಂದು ಈ ಪ್ರೀತಿ ಪ್ರೇಮ ಅಂತಕ್ಕಂಥ ಟಾಪಿಕ್. ಬಹುತೇಕ ಇವತ್ತಿನ ದಿನಮಾನಗಳಲ್ಲಿ ಸ್ನೇಹಿತರೆ, ಯುವಕರು ಯಾವುದ್ರತ್ತ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ಯಾವುದ್ರತ್ತ ಯುವಕರು ಮುಖ ಮಾಡಿದ್ದಾರೆ ಅಂತಂದರೆ, ಒಂದು ಸಾಧನೆ ಮಾಡದೇ ಇದ್ದಾಗ ಪ್ರೀತಿ ಪ್ರೇಮ ಅಂತ ಎಲ್ಲ ಒಂದು ಕಡೆ ಬಿದ್ದು ತಮ್ಮ ಇಡೀ ಜೀವಮಾನದ ಸಾಧನೆಯನ್ನು ಮೂಲೆ ಗುಂಪು ಮಾಡಿ ನಿಲ್ತಕ್ಕಂಥದ್ದು ಇವತ್ತು ಕಣ್ಣಿಗೆ ಕಾಣಿಸ್ತದೆ. ಅದೆಷ್ಟು ಯುವಕರು ತಾವು ಪ್ರೀತಿ ಮಾಡಿ ತಮ್ಮ ಜೀವನವನ್ನೇ ಅವರಿಗೆ ಅರ್ಪಣೆ ಮಾಡುವಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಿಸ್ಬಿಟ್ಟಿರ್ತಾರೆ. ಆ ಪ್ರೀತಿಯನ್ನ ಎಮ್ಮರ ಬೆಳೆದು ನಿಂತಾಗಲೂ ಕೂಡ ಪ್ರೀತಿಸುವ ಹುಡುಗಿ ಕೈಗೆ ಸಿಗದೇ ಇದ್ದಾಗ ಆತ್ಮಹತ್ಯೆ ಅಂತ ಕೃತ್ಯಗಳಿಗೆ ಬಲಿಯಾಗಿ ತಮ್ಮನ್ನು ತಾವು ಬಲಿ ಕೊಡ್ತಕ್ಕಂಥ ಹೀನ ಕೆಲಸಗಳು ಸಾಗ್ತಾನಿವೆ. ಕಾರಣ ಇಷ್ಟೇ, ಪ್ರಬುದ್ಧತೆ ಇಲ್ಲದೆ, ಸಾಧನೆ ಮಾಡದೇನೆ, ಯಾವುದೋ ಒಂದು ಮೆಚುರಿಟಿ ಇಲ್ಲದ ಮನಸ್ಸಿನ ವ್ಯಕ್ತಿಗಳ ಜೊತೆ ತಮ್ಮ ಈ ಥರದ ಪ್ರೀತಿ ಪ್ರೇಮ ಸ್ನೇಹ ಅಂತಕ್ಕಂಥ ಬಾಂಧವ್ಯಗಳನ್ನು ಬೆಳೆಸಲಿಕ್ಕೆ ಹೋಗಿ ನಿಂತ್ಕೊಳ್ಳೋಕ್ಕೆ ಜಾಗವೇ ಇಲ್ಲದಂತಾದಾಗ, ಸಮಾಜದಲ್ಲಿ ಸಪೋರ್ಟ್ ಇಲ್ಲದಾದಾಗ, ಅಥವಾ ಅವರಿಗೆ ಬದುಕಲು ಮುಂದಿನ ದಾರಿ ತೋಚದೇ ಇದ್ದಾಗ ಅವರು ಕೊನೆಗೆ ಕಂಡ್ಕೊಳ್ತಕ್ಕಂಥ ದಾರಿ ಅದು ಯಾವುದಾದ್ರೆ ಅದು ಆತ್ಮಹತ್ಯೆ, ಮತ್ತೊಂದು ಮಗದೊಂದು ಸುಸೈಡ್. ಈ ಥರ ಬಂಧುಗಳೇ, ಯಾವತ್ತು ಮನುಷ್ಯ ಹುಟ್ಟಿದ ಮೇಲೆ ಒಂದು ಸಾಧನೆ ಅಥವಾ ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಒಂದು ಕೆಲಸ ಆಗಬೇಕು. ವಿದ್ಯಾಭ್ಯಾಸ ಮಾಡುವಾಗ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಒಂದು ರ್ಯಾಂಕ್ ಪಡೆದು ಒಳ್ಳೆಯ ಉದ್ಯೋಗವನ್ನು ಪಡೆದು ತದನಂತರದಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಆಯ್ಕೆಯನ್ನು, ಅದು ಪ್ರೀತಿಯಿಂದ ಆಗಿರ್ಬೋದು ಅಥವಾ ತಂದೆ ತಾಯಿಯವರು ನೋಡಿರ್ತಕ್ಕಂಥ ವಧುವಿನೊಂದಿಗಾಗಿರ್ಬೋದು, ತಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಮುಂದಾದರೆ ಬದುಕು ಹಸನಾಗಿರ್ತದೆ. ಬಂಧುಗಳೇ, ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಪ್ರಬುದ್ಧತೆಯ ವಿಚಾರಗಳಿಗೆ ನಾವು ಬಲಿಯಾಗಿ ಪ್ರಬುದ್ಧತೆಯನ್ನು ಮೆರೆಯಲು ಹೋದಾಗ ನಮಗೆ ಆ ಒಂದು ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಸ್ನೇಹಿತರೆ, ಯಾವಾಗಲೂ ಮೊದಲು ಸಾಧನೆ ಮಾಡಬೇಕಂತ ಹೊರಟಾಗ ಇನ್ನಿತರ ವಿಚಾರಗಳ ಬಗ್ಗೆ ನಾವು ತಲೆ ಕೊಡೋದೇನೆ, ಇನ್ನಿತರ ವಿಚಾರಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇನೆ, ನಾವು ವಿದ್ಯಾವಂತರಾಗಿ ಉನ್ನತೀಕರಣವನ್ನು ಹೊಂದಿ ನಮ್ಮ ಮನಸ್ಸಿಗೆ ಇಡಿಸುವ ಸಂಗಾತಿಯೊಂದಿಗೆ ಮುಂದೋಗೋದಿದೆಯಲ್ಲ, ಅದು ನಿಜವಾದ ಒಂದು ಜೀವನದ ಸೆಟ್ಲ್ಮೆಂಟ್. ಬಟ್ ಇವತ್ತಿನ ದಿನಮಾನಗಳಲ್ಲಿ ಯುವಕರು ಯಾಕೆ ಹೀಗಾಗ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ, ಸರಿಯಾಗಿ ಓದುವುದಿಲ್ಲ, ಸರಿಯಾಗಿ ತಮ್ಮ ಪ್ಲ್ಯಾನ್ಗಳನ್ನು ಮಾಡೋದಿಲ್ಲ, ನಾವು ಏನಾಗಬೇಕಂತ ಗುರಿಗಳನ್ನು ಇಟ್ಕೊಳ್ಳೋದಿಲ್ಲ. ಯಾವಾಗ ಗುರಿಗಳು ಇರೋದಿಲ್ವೋ ಆವಾಗ ನಮ್ಮ ದಾರಿ ಗುರಿ ತಪ್ಪಿ ಇನ್ನೊಂದರೆಡೆಗೆ ಮತ್ತೊಂದರೆಡೆಗೆ ಹೋಗ್ತದೆ. ಆವಾಗ ಪ್ರಬುದ್ಧ ಮನಸ್ಸುಗಳು ಬೇರೊಂದು ದಾರಿಯತ್ತ ಚಿಂತನೆ ಮಾಡ್ತವೆ. ಸ್ನೇಹಿತರೆ, ಹೀಗಾಗಬಾರ್ದು ಅಂತಂದರೆ ನಾವು ಮೊದಲು ವಿದ್ಯಾವಂತರಾಗಬೇಕು, ಸಾಧನೆಯನ್ನು ಮಾಡಬೇಕು. ತದನಂತರ ಸಾಧನೆಯ ಹಾದಿ ಹಿಡಿದು ನಡೆಯುವಾಗ ಎಲ್ಲರೂ ನಮ್ಮನ್ನು ಬೆನ್ನು ತಟ್ಟುತ್ತಾರೆ ಅನ್ನೋದು ಯಾವತ್ತೂ ಮರಿಬಾರ್ದು. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ. ನಮಸ್ಕಾರ.